ನಮಸ್ಕಾರ ಸ್ನೇಹಿತರೆ, ವೆಲ್ಕಮ್ ಟು ಸ್ಪಿರಿಚುವಲ್ ಅಲ್ಕಮಿ 7 ಕನ್ನಡ ಚಾನೆಲ್. ನಾನು ತ್ರಿವೇಣಿ, ಹೋಪನೋಪನೋ ಹೀಲರ್ ಮತ್ತು ಲೈಫ್ ಕೋಚ್. ಇವತ್ತಿನ ವಿಡಿಯೋ ತುಂಬ ಇಂಪಾರ್ಟೆಂಟ್ ಪೇರೆಂಟ್ಸ್ಗೆ. ಯಾಕೆಂದರೆ ಎಕ್ಸಾಮ್ಸ್ ಹತ್ರ ಬಂತು, ಮಕ್ಕಳು ಟೆನ್ಷನ್, ಪೇರೆಂಟ್ಸು ಟೆನ್ಷನ್ ಅಲ್ವಾ. ಆದರೆ ಟೆನ್ಷನಲ್ಲಿದ್ದರೆ ಓದಿದ್ದು ಆ ಪುಟಾಣಿ ಮಕ್ಕಳಿಗೆ ಎಲ್ಲಿ ನೆನಪಿರುತ್ತೆ? ನೀವು ಪಾಪ ನಿಮಗೆ ಮಕ್ಕಳು ಚೆನ್ನಾಗಿ ಓದಬೇಕು ಅಂತ ಅವ್ರ ಮೇಲೆ ಪ್ರೆಷರ್ ಹಾಕ್ತೀರ. ಆದರೆ ಈ ವಿಡಿಯೋನ ಫುಲ್ಲು ಕೊನೆವರೆಗೂ ಕೇಳಿಸ್ಕೊಳ್ಳಿ. ನಿಮಗೆ ಏನು ಮಾಡಬೇಕು, ಏನು ಮಾಡಬಾರ್ದು ಅನ್ನೋ ಕ್ಲಾರಿಟಿ ಸಿಗುತ್ತೆ. ಫಸ್ಟ್ ಆಫ್ ಆಲ್, ನಿಮ್ಮ ಮಗು ಓದೋದ್ರಲ್ಲಿ ಹೇಗಿದ್ದಾರೆ ಅನ್ನೋದನ್ನು ನೀವು ನೋಡಿ. ಇಯರ್ ಬಿಗಿನಿಂಗಿಂದ ಯಾವುದೇ ಕ್ಲಾಸ್ ಓದ್ತಿದ್ರು, ಇಯರ್ ಎಂಡಿಂಗ್ ಈ ಜಾನ್ವರಿವರೆಗೂ ಅವ್ರ ಮಾರ್ಕ್ಸ್ ಹೇಗಿದೆ ಅಂತ ನೋಡ್ಕೊಳ್ಳಿ. ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿ ತೆಗಿತಾ ಇದ್ದಾರೆ, ಯಾವ ಸಬ್ಜೆಕ್ಟಲ್ಲಿ ಚೆನ್ನಾಗಿ ತೆಗಿತಾ ಇಲ್ಲ, ಎಲ್ಲ ಸಬ್ಜೆಕ್ಟ್ಸಲ್ಲೂ ಕಡಿಮೆ ಬರ್ತಿದ್ಯಾ, ಎಲ್ಲದರಲ್ಲೂ ಜಾಸ್ತಿ ಬರ್ತಿದ್ಯಾ ಅನ್ನೋದು ಒಂದು ಸಲ ಅವ್ರ ಮಾರ್ಕ್ಸ್ ಕಾರ್ಡ್ನ ಜಸ್ಟ್ ಹೀಗೆ ನೋಡಿ. ಎವ್ರಿ ಮಂತ್ ಟೆಸ್ಟ್ದು, ಮಿಡ್ ಟರ್ಮ್ ಎಕ್ಸಾಮ್ದು, ಈಗ ಪ್ರಿಪ್ರೇಟರಿ ಎಕ್ಸಾಮ್ದು ಎಲ್ಲ ಇರುತ್ತಲ್ವಾ, ಎಲ್ಲ ಒಂದು ಸಲ ನೋಡಿ ಕೂತ್ಕೊಂಡು. ಸಪೋಸ್ ಯಾವುದಾದ್ರೂ ಒಂದು ಸಬ್ಜೆಕ್ಟ್ ಅಥವಾ 2 ಸಬ್ಜೆಕ್ಟ್ಸಲ್ಲಿ ಚೆನ್ನಾಗಿ ತೆಗಿತಾ ಇದ್ದು, ಮಿಕ್ಕಿದ ಸಬ್ಜೆಕ್ಟ್ಸಲ್ಲಿ ಆವ್ರೇಜಾಗಿ ತೆಗಿತಾ ಇದ್ರೆ ನಿಮಗೇನು ಅರ್ಥ ಆಗಬೇಕು? ನಿಮ್ಮ ಮಗು ಆ ಸಬ್ಜೆಕ್ಟ್ಸನ್ನು ಮಾತ್ರ ಇಷ್ಟಪಡ್ತಾ ಇದೆ, ಸಬ್ಜೆಕ್ಟ್ಸ್ ಇಷ್ಟಪಡ್ತಾ ಇಲ್ಲ. ಆವಾಗ ನೀವೇನು ಮಾಡಬೇಕು? ಆ ಮಗುನ ಕೂರಿಸ್ಕೊಂಡು, ಯಾಕೆ, ಏನಾಯಿತು, ಈ ಸಬ್ಜೆಕ್ಟ್ಸಲ್ಲಿ ಯಾಕೆ ಕಡಿಮೆ ಬರ್ತಾ ಇದೆ ಇಯರ್ ಬಿಗಿನಿಂಗಿಂದ ಈ ಮಂತ್ವರೆಗೂ, ಯಾಕೆ, ಏನಾಯಿತು, ಏನಾದರೂ ಪ್ರಾಬ್ಲಮ್ ಅಂತ ಒಂದು ತಂದೆ ಅಥವಾ ತಾಯಿ ಆರ್ಡರ್ ಮಾಡೋ ಥರ ಅಲ್ಲದೆ, ನಿಮ್ಮ ಮಗುವಿನ ಏಜ್ಗೆ ನೀವು ಇಳಿದು ಆ ಮಗುವಿನ ಫ್ರೆಂಡ್ ಅವ್ರ ಜೊತೆ ಮಾತಾಡೋ ಥರ ಮಾತಾಡಿ. ಅದ್ಯಾಕಪ್ಪ ಈ ಸಬ್ಜೆಕ್ಟ್ಸಲ್ಲಿ ಮಾತ್ರ ಇಷ್ಟು ಕಡಿಮೆ, ಇದೇ ನಿನ್ನ ಎನಿಮಿನಾ, ಅದೇ ನಿನ್ನ ಫ್ರೆಂಡಾ, ಆ ಥರ ಮಾತಾಡಿ. ಆವಾಗ ಅವ್ರಿಗೆ ಕಂಫರ್ಟ್ ಇರುತ್ತೆ. ಓಕೆ, ಸಬ್ಜೆಕ್ಟ್ಸ್ ಬಗ್ಗೆ, ಮಾರ್ಕ್ಸ್ ಬಗ್ಗೆ ಮಾತಾಡ್ತಾ ಇರುವಾಗ ಬೈತಾ ಇಲ್ಲ ಇವರು, ನಗ್ನಗ್ತಾ ಖುಷಿಯಿಂದ ಮಾತಾಡ್ತಾ ಇದ್ದಾರೆ, ಸೊ ನಾನು ಮಾತಾಡ್ಬೋದು ಅನ್ನೋ ಒಂದು ಕಂಫರ್ಟ್ ಸಿಗುತ್ತೆ ಮಗುಗೆ ನಿಮ್ಮ ಜೊತೆ. ಕಂಫರ್ಟ್ ಇದ್ದಾಗ ಆರಾಮಾಗಿ ಬಾಯ್ ಬಿಡ್ತಾರೆ. ಅವ್ರ ಮನಸ್ಸಲ್ಲಿ ಏನೇನಿದೆ ಎಲ್ಲ ನೀಟಾಗಿ ಹೊರಗೆ ಬರುತ್ತೆ. ಹಾಗಾಗಿ ಫಸ್ಟ್ ಅವ್ರಿಗೆ ಕಂಫರ್ಟ್ ಕೊಡಿ. ಆ ಕಂಫರ್ಟ್ ಈ ರೀತಿ, ಸಪೋಸ್ 1-2 ಸಬ್ಜೆಕ್ಟ್ಸಲ್ಲಿ ಒಳ್ಳೇದಾಗಿ ತೆಗಿತಾ ಇದ್ದು, ಎಲ್ಲ ಸಬ್ಜೆಕ್ಟ್ಸಲ್ಲಿ ಕಡಿಮೆ ಇದ್ದರೆ ಯಾಕೆ, ಏನು ಅಂತ ಕೇಳಿ. ಆ ಮಗು ಏನಾದರೂ ನನಗಿದೆಲ್ಲ ಅರ್ಥನೇ ಆಗ್ತಾ ಇಲ್ಲ, ಎಷ್ಟು ಓದಿದ್ರು ನನ್ನ ಕೈಯಲ್ಲಿ ಆಗ್ತಾ ಇಲ್ಲ, ಅದು ನನ್ನ ಫೇವ್ರೆಟ್ ಸಬ್ಜೆಕ್ಟು, ಹಾಗಾಗಿ ಅದರಲ್ಲಿ ಮಾತ್ರ ನಾನು ಚೆನ್ನಾಗಿ ಬರ್ತಾ ಇದೆ ಮಾರ್ಕ್ಸ್ ಅಂತ ಹೇಳಿದ್ರೆ ಫೈನ್, ಬೈಬೇಡಿ, ಅವ್ರನ್ನೇನು ಫೋರ್ಸ್ ಮಾಡಬೇಡಿ. ಯಾಕೆಂದರೆ ನೀವು ಇಯರ್ ಬಿಗಿನಿಂಗಿಂದ ಆ್ಯಸ್ ಪೇರೆಂಟ್ ನೀವು ಅವರನ್ನು ಹತ್ತಿರದಿಂದ ಅವರ ಎಜುಕೇಷನ್ನ ನೋಡ್ಕೋಬೇಕಾಗಿದ್ದು ನಿಮ್ಮ ಕರ್ತವ್ಯ. ಯಾಕೆ ಈ ಸಬ್ಜೆಕ್ಟಲ್ಲಿ ಕಡಿಮೆ ಬರ್ತಿದೆ ಅಂತ. ಆದರೆ ಈಗಿನ ಪೇರೆಂಟ್ಸು ಅವರ ವರ್ಕಲ್ಲಿ ಬ್ಯುಸಿ ಇದ್ದಾರೆ, ಅಥವಾ ಅವ್ರದೇ ಆದ ಪ್ರಪಂಚದಲ್ಲಿ ಬ್ಯುಸಿ ಇದ್ದಾರೆ. ಮಕ್ಕಳನ್ನು ಟ್ಯೂಷನ್ಗೆ ಕಳಿಸ್ಬಿಡ್ತಾರೆ, ಸ್ಕೂಲಿಂದ ಬಂದು ಟ್ಯೂಷನಿಂದ ಬಂದು ಮತ್ತೆ ಹೋಮ್ವರ್ಕ್, ಅದು ಇದು ತುಂಬ ಸ್ಟ್ರೆಸ್ ಆಗ್ತಾ ಇದೆ ಮಕ್ಕಳಿಗೆ. ಸೊ ಈಗಲಾದರೂ ನೀವು ಎಚ್ಚೆತ್ಕೊಳ್ಳಿ, ನಿಮ್ಮ ಮಕ್ಕಳು ಯಾವ ಸಬ್ಜೆಕ್ಟಲ್ಲಿ ಕಡಿಮೆ ಇದ್ದಾರೆ ಅನ್ನೋದನ್ನು ನೋಡಿ, ಯಾಕೆ, ಏನಾಗ್ತಿದೆ ಅಂತ ಫ್ರೆಂಡ್ಲಿಯಾಗಿ ಕೇಳಿ. ಅವ್ರು ಏನು ಹೇಳ್ತಾರೆ ಕೇಳಿ. ಅವ್ರಿಗೆ ನಾನು ಎಷ್ಟು ಓದಿದ್ರೂ ಅರ್ಥನೇ ಆಗ್ತಾ ಇಲ್ಲ, ಇದು ನನಗೆ ತುಂಬ ಕಷ್ಟ ಆಗ್ತಾ ಇದೆ ಅಂದರೆ ಅವ್ರನ್ನ ನೀವು ಕಂಫರ್ಟ್ ಮಾಡಿ. ಪರವಾಗಿಲ್ಲ, ಈ ಸಬ್ಜೆಕ್ಟ್ಸ್ ನಿನಗೆ ಫೇವ್ರೆಟ್ ತಾನೆ, ಅದರಲ್ಲಿ ನೀನು ಔಟ್ ಆಫ್ ಔಟ್ ತೆಗಿ. ಈ ಸಬ್ಜೆಕ್ಟ್ಸಲ್ಲೆಲ್ಲ ನೀನು ಜಸ್ಟ್ ಒಂದು 40 ಅಥವಾ 50 ತೆಗಿ, ಪರವಾಗಿಲ್ಲ ಅಂತ ನೀವು ಹೇಳಿಬಿಡಿ. ಆವಾಗ ನೋಡಿ ಅವ್ರು ಎಷ್ಟು ಚೆನ್ನಾಗಿ ಓದ್ತಾರೆ. ಆ ಸಬ್ಜೆಕ್ಟಲ್ಲಿ ಬರೀ ಫುಲ್ಲು 90 ಅಬೌವ್ ತೆಗಿಯೋದೇ ಅಲ್ಲ, ಮಿಕ್ಕಿದ ಸಬ್ಜೆಕ್ಟ್ಸಲ್ಲಿ ಕೂಡ ಚೆನ್ನಾಗೇ ತೆಗ್ದಿರ್ತಾರೆ ಮಾರ್ಕ್ಸ್. ಯಾಕೆಂದರೆ ಅವ್ರ ಮನಸ್ಸಲ್ಲಿ ಭಯ ಇಲ್ಲ. ಈಗ ಅಪ್ಪ ಮತ್ತು ಅಮ್ಮ ಏನು ಹೇಳಲ್ಲ, ಬೈಯಲ್ಲ, ಪರವಾಗಿಲ್ಲ ಇದರಲ್ಲಿ ಕಡಿಮೆ ಬಂದರು ಹಾಗಂತ ಅವರು ಕೇರ್ಲೆಸ್ ಮಾಡಲ್ಲ. ಯಾಕೆಂದರೆ ನಿಮಗೆ ಅವ್ರಿಗೆ ಈಗ ಒಂದು ಕನೆಕ್ಷನ್ ಸ್ಟಾರ್ಟ್ ಆಗಿದೆ. ಸಪೋಸ್ ನಿಮ್ಮ ಮಗು ಎಲ್ಲ ಸಬ್ಜೆಕ್ಟ್ಸಲ್ಲಿ ಇಯರ್ ಬಿಗಿನಿಂಗಿಂದ ಇವತ್ತಿನವರೆಗೂ ಫೇಲ್ ಆಗ್ತಾ ಇರೋದು ಅಥವಾ ತುಂಬ ಕಡಿಮೆ ಮಾರ್ಕ್ಸ್ ತೆಗೀತಾ ಇದ್ರೆ, ನಿಮ್ಮ ಮಗು ಮೇಲೆ ನೀವು ತುಂಬಾ ಗಮನ ಇಡಬೇಕು. ಮಗು ಬರೀ ಸ್ಟಡೀಸಲ್ಲಿ ಮಾತ್ರ ಆಸಕ್ತಿ ತೋರಿಸ್ತಾ ಇಲ್ವಾ, ಬೇರೆ ಎಲ್ಲ ವಿಷಯದಲ್ಲೂ ನೀವು ಅವ್ರನ್ನ ಅಬ್ಸರ್ವ್ ಮಾಡಿ. ಸ್ಪೋರ್ಟ್ಸಲ್ಲಿ ಅಬ್ಸರ್ವ್ ಮಾಡಿ, ಬೇರೆ ಆ್ಯಕ್ಟಿವಿಟೀಸಲ್ಲಿ ಅಬ್ಸರ್ವ್ ಮಾಡಿ, ಓದುವಾಗ ಅಬ್ಸರ್ವ್ ಮಾಡಿ, ಅವರ ಮೆಂಟಾಲಿಟಿ ಹೇಗಿದೆ. ಸಪೋಸ್ ಸ್ಪೋರ್ಟ್ಸಲ್ಲಿ ಯಾವುದಾದ್ರೂ ಒಂದು ಸ್ಪೋರ್ಟ್ಸಲ್ಲಿ ಪರ್ಟಿಕ್ಯುಲರ್ ಆಗಿ ತುಂಬ ಇಂಟ್ರೆಸ್ಟಿಂದ ಅದನ್ನು ಮಾಡ್ತಾ ಇದ್ದಾರೆ ಅಂದರೆ ಅವರ ಇಂಟ್ರೆಸ್ಟ್ ಅದರಲ್ಲಿದೆಯೇ ಹೊರತು ಸ್ಟಡೀಸಲ್ಲ.
ಆವಾಗ ನೀವೇನು ಮಾಡಬೇಕು, ಆ ಸ್ಪೋರ್ಟ್ಸಲ್ಲೇ ಅವ್ರನ್ನ ಎನ್ಕರೇಜ್ ಮಾಡಿ, ಅವ್ರಿಗೆ ಇಷ್ಟವಾದದ್ದೇ ಮಾಡಲಿ ಆ ಮಕ್ಕಳು, ಅದರಲ್ಲೇ ಮುಂದಕ್ಕೆ ಬರ್ತಾರೆ. ಪ್ರತಿ ಒಬ್ಬರು ರ್ಯಾಂಕ್ ತೆಗಿಬೇಕು ಅನ್ನೋ ನಿಯಮ ಏನೂ ಇಲ್ಲ ಸ್ನೇಹಿತರೆ. ಇವಾಗಿರೋ ಎಷ್ಟೆಷ್ಟು ಹೆಸರಾಂತ ಸ್ಪೋರ್ಟ್ಸ್ ಆಟಗಾರರು ಎಲ್ಲರೂ ಯಾರು ಓದಿಲ್ಲ, ಡಿಗ್ರಿ ಮಾಡಿಲ್ಲ, ಆದರೂ ಅವ್ರು ಎಷ್ಟು ಹೆಸರುವಾಸಿ ಆಗಿದ್ದಾರೆ. ಇಡೀ ಪ್ರಪಂಚದಾದ್ಯಂತ ಅವರ ಹೆಸರಿದೆ ಅಲ್ವಾ. ಸೊ ಆ ಮಕ್ಕಳು ಬ್ರೈನ್ ಹೇಗಿದೆ, ನೀವು ಆ ಮಕ್ಕಳ ಏಜಲ್ಲಿದ್ದಾಗ ನೀವು ಹೇಗಿದ್ರೆ, ಇದೇ ರೀತಿ ಇದ್ರಾ ಅಥವಾ ನೀವು ರ್ಯಾಂಕ್ಸ್ ತೆಗಿತಾ ಇದ್ರಾ ಅಂತ ಒಂದ್ಸಲ ನಿಮ್ಮ ಸ್ಟಡೀಸ್ ಹೇಗಿತ್ತು ಅಂತ ಹೋಗಿ ನೋಡ್ಕೊಂಡು ಬನ್ನಿ ಫಸ್ಟು. ಆಮೇಲೆ ಮಕ್ಕಳ ಮೇಲೆ ಪ್ರೆಷರ್ ಹಾಕಿ. ಈಗ ಮಕ್ಕಳೇನಾದರೂ ಎಲ್ಲದರಲ್ಲೂ ಕಡಿಮೆ ತೆಗಿತಾ ಇದ್ದು ಅವ್ರಿಗೆ ಓದೋದ್ರಲ್ಲಿ ಆಸಕ್ತಿ ಇಲ್ಲ ಅಂದಾಗ, ಅವ್ರಿಗೇನಾದರೂ ಸ್ಪೋರ್ಟ್ಸಲ್ಲಿ ಆಸಕ್ತಿ ಇತ್ತು ಅಂತ ಅಂದಾಗ ಆ ಮಗುನ ಕೂರಿಸ್ಕೊಳ್ಳಿ. ಮನಸ್ಸು ಬಿಚ್ಚಿ ಮಾತಾಡೋ ಥರ ಕಂಫರ್ಟ್ ಮಾಡಿ. ಪರವಾಗಿಲ್ಲ, ನೀನು ಎಲ್ಲದರಲ್ಲೂ ಮಾರ್ಕ್ಸ್ ಕಡಿಮೆ ತೆಗಿತಾ ಇದೆಯಾ, ಆದರೂ ನನಗೆ ಕೋಪ ಇಲ್ಲ, ಬೇಜಾರಿಲ್ಲ. ಯಾಕೆಂದರೆ ನಿನ್ನ ಕಡೆಯಿಂದ ನೀನು ಪ್ರಯತ್ನ ಮಾಡ್ತಾ ಇದೆಯಾ ಓದೋದಕ್ಕೆ, ಅದು ನಿನಗೆ ತಲೆಗೆ ಹತ್ತುತ್ತಾ ಇಲ್ಲ, ನೆನಪಿರ್ತಾ ಇಲ್ಲ, ಹಾಗಾಗಿ ಬರೆಯೋಕ್ಕಾಗ್ತಿಲ್ಲ ನಿನಗೆ, ನನಗೆ ಅರ್ಥ ಆಗ್ತಾ ಇದೆ. ಪರವಾಗಿಲ್ಲ ಪುಟ್ಟ, ನಾನು ಬೇಜಾರು ಮಾಡ್ಕೊಳ್ಳಲ್ಲ. ಆದರೆ ನಿನಗೆ ಸ್ಪೋರ್ಟ್ಸಲ್ಲಿ ಇಂಟ್ರೆಸ್ಟ್ ಇದೆ ತಾನೆ, ಅದರಲ್ಲಿ ಏನಾದರೂ ಅಚೀವ್ ಮಾಡೋಣ ಬಾ, ನಾನು ನಿನಗೆ ಒಂದು ಸಪೋರ್ಟಾಗಿರ್ತೀನಿ ಅಂತ ಎನ್ಕರೇಜ್ ಮಾಡಿ. ಅವಾಗ ಏನಾಗುತ್ತೆ ಗೊತ್ತಾ, ಮಕ್ಕಳಿಗೆ ಓಕೆ ನನಗೆ ಇಷ್ಟವಾದದ್ದನ್ನು ನನ್ನ ಅಪ್ಪ ಅಮ್ಮ ನನಗೆ ಎನ್ಕರೇಜ್ ಮಾಡ್ತಾರೆ, ಎಸ್ ವಾವ್ ಅಂತ ಅನಿಸುತ್ತೆ. ಅಷ್ಟೇ ಅಲ್ಲದೆ ಇವಾಗ ಸ್ಟಡೀಸಲ್ಲಿ ನೀನು ಎಷ್ಟು ನಿನ್ನ ಕೈಲಾಗುತ್ತೋ ಅಷ್ಟು ಓದಿ ಜಸ್ಟ್ ಪಾಸ್ ಆಗಿಬಿಡೋ ಸಾಕು, ಮುಂದೆ ಕ್ಲಾಸಿಗೆ ಹೋಗ್ತಾ ಇದ್ದರೆ ಸಾಕು ಅಂತ ಹೇಳಿಬಿಡಿ. ಅವರಿಗೆ ಒಂದು ಸ್ವಲ್ಪ ಗಿಲ್ಟ್ ಕಾಡುತ್ತೆ. ಅಟ್ಲೀಸ್ಟ್ ಇವರೇನು ನನ್ನ ಬೈತಾ ಇಲ್ವಲ್ಲ, ಅದಕ್ಕೋಸ್ಕರನಾದರೂ ನಾನು ಸ್ವಲ್ಪ ಚೆನ್ನಾಗಿ ಓದಬೇಕು ಅನ್ನೋ ಫೀಲ್ ಬರುತ್ತೆ. ಓದ್ತಾರೆ. ನೀವು ಜಸ್ಟ್ ಪಾಸ್ ಆದರೆ ಸಾಕು ಅನ್ಕೋತೀರಾ, ಅವರು ಅದಕ್ಕಿಂತ ಒಂಚೂರು ಜಾಸ್ತಿನೇ ತೆಗೆದಿರ್ತಾರೆ. ಈಗ ನಿಮ್ಮ ಮಕ್ಕಳು ಸಪೋಸ್ ಎಜುಕೇಷನಲ್ಲೂ ಆಸಕ್ತಿ ತೋರಿಸ್ತಾ ಇಲ್ಲ, ಸ್ಪೋರ್ಟ್ಸಲ್ಲೂ ಆಸಕ್ತಿ ತೋರಿಸ್ತಾ ಇಲ್ಲ, ಆದರೆ ಹಾಡು ಅಥವಾ ಯಾವುದಾದ್ರೂ ಮ್ಯೂಸಿಕಲ್ ಇನ್ಸ್ಟ್ರೂಮೆಂಟ್ ಮೇಲೆ ಆಸಕ್ತಿ ತೋರಿಸ್ತಾ ಇದ್ದಾರೆ ಅಂದ್ಕೊಳ್ಳಿ, ಅದರಲ್ಲೇ ಎನ್ಕರೇಜ್ ಮಾಡಿ. ಅವರ ಆಸಕ್ತಿ ಯಾವುದರಲ್ಲಿದೆ ಅನ್ನೋದನ್ನು ಗಮನಿಸಿ. ಯಾಕೆಂದರೆ ಪ್ರತಿ ಒಬ್ಬರಿಗೂ ಅವರು ಇಷ್ಟವಾದ ಕೆಲಸ ಮಾಡಿದಾಗಲೇ ಅವ್ರ ಆತ್ಮ ತೃಪ್ತಿ ಪಡುತ್ತೆ. ಅವ್ರಿಗೆ ತೃಪ್ತಿಯಾದ ಕೆಲಸನ ಮಾಡಿದಾಗ ಅವರಲ್ಲಿರೋ ಸಂತೋಷನೇ ಬೇರೆ. ಅವ್ರಿಗೆ ಇಷ್ಟ ಇಲ್ಲದೆ ಇರೋ ಕೆಲಸನ ನಾವು ಫೋರ್ಸ್ಫುಲ್ಲಾಗಿ ಮಾಡಿಸಿದ್ರು ಅದರಲ್ಲಿ ಗಮನ ಇರಲ್ಲ, ಇಂಟ್ರೆಸ್ಟ್ ಇರಲ್ಲ, ಸುಮಾರಾಗೆ ಮಾಡಿರ್ತಾರೆ. ಹಾಗಾಗಿ ಮಕ್ಕಳು ಓದ್ತಾ ಇಲ್ಲ, ಮಾರ್ಕ್ಸ್ ತೆಗಿತಾ ಇಲ್ಲ ಅಂತ ಅವ್ರ ಮೇಲೆ ಪ್ರೆಷರ್ ಹಾಕೋದು ಬಿಟ್ಟು, ನೀವು ಅವ್ರ ಏಜ್ಗೆ ಇಳಿದ್ರಿ, ಅವ್ರ ಏಜ್ಗೆ ಇಳಿದು ಅವ್ರನ್ನ ಒಂದು ಫ್ರೆಂಡ್ ಆಗಿ ಟ್ರೀಟ್ ಮಾಡಿ. ಯಾಕೆ, ಏನಾಗ್ತಾ ಇದೆ ಅಂತ ಕೇಳಿ. ಸಪೋಸ್ ಕೆಲವ್ರ ಮಕ್ಕಳಿಗೆ ಮ್ಯಾಥ್ಸ್ ಇಷ್ಟ ಇರ್ಬೋದು, ಆದರೆ ತಲೆಗೆ ಹತ್ತುತ್ತಾ ಇಲ್ಲ ಅನ್ನೋದು ಕೂಡ ಅವ್ರ ಪ್ರಾಬ್ಲಮ್ ಇರಬಹುದು. ಸೈನ್ಸಲ್ಲೆಲ್ಲ, ಸೈನ್ಸು ಸೋಷಿಯಲಲ್ಲೆಲ್ಲ ಚೆನ್ನಾಗಿ ತೆಗಿತಾ ಇರ್ಬೋದು, ಮ್ಯಾಥ್ಸ್ ಒಂದು ಸ್ವಲ್ಪ ಕಷ್ಟಪಡ್ತಾ ಇರ್ಬೋದು. ಆದರೆ ಮ್ಯಾಥ್ಸ್ ಅನ್ನೋದು ಇಷ್ಟನೂ ಇಲ್ಲ ಅಥವಾ ಇಷ್ಟ ಇಲ್ಲದೇನೂ ಇಲ್ಲ, ಅರ್ಥ ಆಗ್ತಾ ಇಲ್ಲ ಅಂತ ಇರ್ಬೋದು. ಅದನ್ನು ಹೇಳೋಕ್ಕೆ ಮುಜುಗರ ಪಡ್ತಾ ಇರ್ಬೋದು ಆ ಮಗು. ಹೇಳಿದ್ರೆ ಅಮ್ಮ ಬೈತಾರೆ, ಅಪ್ಪ ಬೈತಾರೆ, ಟೀಚರ್ ಬೈತಾರೆ. ಆ ಭಯ ಒಳಗೆ ಇಟ್ಕೊಂಡು ಆ ಮಗು ಅದು ಏನು ಅರ್ಥ ಆಗಲ್ಲ, ಬಿಡೋಕ್ಕೂ ಆಗಲ್ಲ, ಆ ಥರ ಒದ್ದಾಡ್ತಾ ಇರುತ್ತೆ. ಆ ಥರ ಒದ್ದಾಟ ಬೇಡ ಸ್ನೇಹಿತರೆ. ನೀವು ನಿಮ್ಮ ಮಕ್ಕಳಿಗೆ ಅವ್ರ ವಯಸ್ಸಲ್ಲೇ ಇಳಿದ್ಬಿಟ್ಟು, ನಿನಗೆ ಈ ಸಬ್ಜೆಕ್ಟ್ ಇಷ್ಟ ಅಲ್ವಾ, ಮತ್ತು ಮ್ಯಾಥ್ಸ್ ಏನು ಮಾಡ್ತು, ಅದೇನಾದರೂ ನಿನ್ನನ್ನು ಕಚ್ತಾ ಇದೆಯಾ ಅಥವಾ ಏನು ಮಾಡ್ತಿದೆಯಪ್ಪ, ಅದ್ಯಾಕೆ ಆ ಥರ ಅಂತ ಆ ಥರ ಜೋವಿಯಲ್ಲಾಗಿ ಮಾತಾಡಿ. ಅವಾಗ ಅವ್ರ ಮನಸ್ಸು ಬಿಚ್ಚಿ ನಿಮ್ಮ ಹತ್ರ ಹೇಳ್ತಾರೆ, ಶೇರ್ ಮಾಡ್ಕೊಳ್ತಾರೆ. ಇಲ್ಲ, ನನಗೆ ಇದೂ ಇಷ್ಟನೇ ಬೇರೆ ಸಬ್ಜೆಕ್ಟ್ಸ್ ಥರ, ಆದರೆ ಎಷ್ಟು ಓದಿದ್ರು ತಲೆಗೆ ಹೋಗ್ತಾ ಇಲ್ಲ, ಅರ್ಥ ಆಗ್ತಾ ಇಲ್ಲ, ನನಗೆ ಈ ಸಮ್ಸ್ ಎಲ್ಲ ಅರ್ಥ ಆಗೋ ಥರ ಹೇಳ್ಕೊಟ್ಬಿಟ್ರೆ ಖಂಡಿತ ನಾನು ಮಾಡ್ತೀನಿ ಅಂತ ಹೇಳ್ತಾರೆ. ಆವಾಗ ಯೋಚನೆ ಮಾಡಿ ನೀವೇನು ಮಾಡಬೇಕು. ಟ್ಯೂಷನಿಗೆ ಕಳಿಸೋರಾದರೆ ಅಲ್ಲಿ ಟ್ಯೂಷನ್ನಲ್ಲಿ ಹೋಗಿ ಟೀಚರ್ ಜೊತೆ ಕೂಡ ಮಾತಾಡಿ, ಸ್ಕೂಲಲ್ಲಿ ಹೋಗಿ ಮಾತಾಡಿ. ಎಕ್ಸಾಮ್ಸ್ ಹತ್ತಿರ ಬಂತು, ಈಗ ಎಕ್ಸಾಮ್ಸ್ ಹತ್ತಿರ ಬಂದಿರೋ ಟೈಮಲ್ಲಿ ಮಕ್ಕಳ ಮೇಲೆ ಖಂಡಿತ ರ್ಯಾಂಕ್ ಅಂತ ಪ್ರೆಷರ್ ಹಾಕಬೇಡಿ. ಅವರ ಆರೋಗ್ಯದ ಕಡೆ ಗಮನ ಕೊಡಿ, ಅವ್ರಿಗೆ ಒಳ್ಳೆ ಆಹಾರ ಕೊಡಿ, ನೀರು ಚೆನ್ನಾಗಿ ಕುಡಿಯೋ ಥರ ಮಾಡಿ. ಸಾಧ್ಯವಾದರೆ ಒಂದು 10 ನಿಮಿಷ ಎಕ್ಸಸೈಸ್ ಮಾಡಿಸಿ, ಒಂದು 5 ನಿಮಿಷ ಮೆಡಿಟೇಷನ್ ನೀವು ಕೂಡ ಕೂತ್ಕೊಂಡು ಮಾಡಿ. ಈ ಥರ ಅವರ ಒಂದು ಆರೋಗ್ಯದ ಮೇಲೆ ಕಾಳಜಿ ವಹಿಸಿ. ಅದಾದಮೇಲೆ ಮಕ್ಕಳ ಜೊತೆ ಫ್ರೆಂಡ್ಲಿಯಾಗಿದ್ದು, ನೀನೇನೇ ಮಾಡಿದ್ರು ನಾನು ಬೈಯಲ್ಲ, ನನಗೆ ಕೋಪ ಬರಲ್ಲ, ನಾವಿಬ್ಬರು ಫ್ರೆಂಡ್ಲಿ ಆಗಿರೋಣ, ನಿನ್ನ ಮನಸ್ಸಲ್ಲಿ ಏನೇ ಇದ್ರೂ ನನ್ನ ಜೊತೆ ಶೇರ್ ಮಾಡ್ಕೋಬಹುದು
ಅನ್ನೋ ಕಂಫರ್ಟನ್ನು ಕೊಡಿ ಆ ಮಗುಗೆ. ನಿಮ್ಮದೇ ಮಗು, ಅದನ್ನು ಅರ್ಥ ಮಾಡ್ಕೊಳ್ಳೋದು ನಿಮಗಲ್ದೆ ಬೇರೆ ಯಾರಿಗೆ ಸಾಧ್ಯ ಆಗುತ್ತೆ? ಟೀಚರ್ಗೂ ಅಷ್ಟಾಗಿ ಸಾಧ್ಯ ಆಗಲ್ಲ, ನಿಮಗೇನೆ ಸಾಧ್ಯ ಆಗೋದು. ನಿಮ್ಮ ಮಗು ಏನು ಅಂತ ಅದು ಹುಟ್ಟಿದಾಗ ನೀವು ಕೈಯಲ್ಲಿ ಮೊದಲನೇ ಸಲ ಎತ್ಕೊಂಡಾಗನಿಂದ ಇವತ್ತಿನವರೆಗೆ ಇನ್ ಅಂಡ್ ಔಟ್ ಆ ಮಗು ಏನು ಅನ್ನೋದು ನಿಮಗೆ ಬಿಟ್ಟರೆ ಬೇರೆ ಯಾರು ಗೊತ್ತಾಗುತ್ತೆ? ನಿಮಗೆ ಗೊತ್ತಾಗೋದು. ಸೊ ಆ ಮಗುವಿನ ಆಸಕ್ತಿ ಯಾವುದರಲ್ಲಿದೆ, ಆ ಮಗುವಿನ ಬ್ರಿಲಿಯನ್ಸ್ ಎಷ್ಟಿದೆ. ಇಷ್ಟು ನನ್ನ ಮಗು ಓಕೆ ಬೇರೆ ಎಲ್ಲದರಲ್ಲೂ ತುಂಬ ಬುದ್ಧಿವಂತಿಕೆ ಇದೆ, ಒಂದು ಆಟ ಆಡೋದ್ರಲ್ಲಾಗಿರಲಿ, ಒಂದು ಮಾತಾಡೋದ್ರಲ್ಲಾಗಿರಲಿ, ಏನಾದರೂ ರಿಪೇರಿ ಮಾಡೋದ್ರಲ್ಲಾಗಿರಲಿ ತುಂಬ ಬುದ್ಧಿವಂತಿಕೆ ಇದೆ. ಆದರೆ ಎಜುಕೇಷನ್ ಹತ್ರ ಬಂದಾಗ ಮಾತ್ರ ಡಲ್ ಆಗಿದ್ದಾನೆ, ಮಾರ್ಕ್ಸ್ ತೆಗಿತಾ ಇಲ್ಲ, ಅವ್ನ ಮನ್ಸು ಮಾಡಿದ್ರೆ ಓದಬಹುದು ಅಂತ ತುಂಬ ಜನ ಕಂಪ್ಲೇಂಟ್ಸ್ ಇದೆ. ಎಸ್, ಮನಸ್ಸು ಮಾಡಿದ್ರೆ ಓದಬಹುದು, ಆದರೆ ಅವರ ಮನಸ್ಸು ಬೇರೆದ್ರ ಮೇಲಿದೆ. ಅದು ನಿಮ್ಮಿಂದ ಜೀನ್ಸಿಂದಾನೇ ಬಂದಿರಬಹುದು. ನಿಮ್ಮ ಬಾಲ್ಯದಲ್ಲಿ ನೀವು ಕೂಡ ಹಾಗೆ ಇದ್ದಿರಬಹುದು, ನಿಮಗೂ ಇಂಟ್ರೆಸ್ಟ್ ಇಲ್ಲದೆ ಇದ್ದಿರಬಹುದು ಎಜುಕೇಷನಲ್ಲಿ, ಹಾಗಾಗಿ ನಿಮ್ಮ ಮಗುಗೂ ಅದೇ ಬಂದಿದೆ. ಸೊ ನಿಮ್ಮನ್ನು ನೀವು ಇವಾಗ ಅಲ್ಲಿಗೆ ಹೋಗಿ ಕರೆಕ್ಟ್ ಮಾಡ್ಕೊಳಕ್ಕಾಗಲ್ಲ. ಹಾಗಂತ ಮಕ್ಕಳ ಮೇಲೆ ಪ್ರೆಷರ್ ಮಾಡಬೇಡಿ, ಅವರನ್ನು ಎನ್ಕರೇಜ್ ಮಾಡಿ. ಓಕೆ, ನೀನು ತುಂಬ ಬುದ್ಧಿವಂತ, ನೀನು ತುಂಬ ಬುದ್ಧಿವಂತೆ, ನಿನಗೆ ಸಿಕ್ಕಾಬಟ್ಟೆ ಬುದ್ಧಿ ಇದೆ, ನೀನೇನಾದರೂ ಮನಸ್ಸು ಮಾಡಿದ್ರೆ ಖಂಡಿತ ನೀನು ಏನು ಬೇಕಾದ್ರೂ ಮಾಡ್ತೀಯ. ನೋಡಿ, ಇದನ್ನೆಲ್ಲ ರಿಪೇರಿ ಮಾಡಿದ್ಯಾ ಅಂದರೆ ವಾವ್, ಇದು ಬೇರೆ ಯಾರಿಗೂ ಮಾಡೋಕ್ಕಾಗಲ್ಲ ಗೊತ್ತಾ ಅಂತ ಅವ್ರನ್ನ ಎನ್ಕರೇಜ್ ಮಾಡಿಬಿಟ್ಟು, ಆಮೇಲೆ ಎಕ್ಸಾಮ್ಸ್ ಹತ್ರ ಬರ್ತಿದೆ, ನಿಂಗೆ ಇಷ್ಟ ಇಲ್ಲ ಅಂದರೂ ಪರವಾಗಿಲ್ಲ, ಆದರೆ ಏನು ಗೊತ್ತಾ, ನೀನು ಲೈಫಲ್ಲಿ ದೊಡ್ಡವನಾಗ್ತಾ ಆಗ್ತಾ ಅಥವಾ ದೊಡ್ಡವಳಾಗ್ತಾ ಆಗ್ತಾ ಏನಾದರೂ ಒಂದು ಡಿಗ್ರಿ ಇಲ್ಲದೆ ಬರೀ ರಿಪೇರಿ ಕೆಲಸ ಮಾಡ್ಕೋತೀನಿ ಅಂದರೆ ಸುಮ್ಮನೆ ಎಲ್ಲೋ ರೋಡ್ ಸೈಡಲ್ಲಿ ಒಂದು ಪೆಟ್ಟಿಗೆ ಅಂಗಡಿ ಥರ ಇಟ್ಕೊಂಡು ರಿಪೇರಿ ಮಾಡ್ತಾ ಇರಬೇಕಾಗುತ್ತೆ. ಅದೇ ನೀನು ಎಲ್ಲ ಏನೋ ಸರಿ ಎಜುಕೇಷನ್ ಮುಂದಕ್ಕೆ ಹೋಗ್ತಾ ಇರಲಿ ಅಂತ ಒಂದು ಬೇಸಿಕ್ ಡಿಗ್ರಿ ಅಂತ ಮಾಡಿಬಿಡು. ಆವಾಗ ನೀನು ಇದನ್ನೇ ಕೂಡ ಇಟ್ಕೊ, ಪಾಶಾಗಿ ಇಟ್ಕೊ ಇದೇ ಶಾಪನ್ನು, ಅವಾಗ ನೋಡು ನಿನ್ಗೆ ಎಷ್ಟು ಬೆಲೆ ಇರುತ್ತೆ. ಈ ರೀತಿ ಅವರನ್ನು ಮೋಟಿವೇಟ್ ಮಾಡಿ. ನಿಮ್ಮ ಮಕ್ಕಳನ್ನು ನೀವಲ್ಲದೆ ಇನ್ಯಾರು ಮೋಟಿವೇಟ್ ಮಾಡೋಕ್ಕೆ ಸಾಧ್ಯ ಅಲ್ವಾ? ಸೊ ಎಕ್ಸಾಮ್ಸ್ ಹತ್ರ ಬರ್ತಾ ಇರೋದ್ರಿಂದ ಖಂಡಿತ ಪ್ರತಿಯೊಬ್ಬ ಪೇರೆಂಟು ಎಸ್ಪೆಷಲಿ 10th ಆ್ಯಂಡ್ PU ಮಕ್ಕಳಿಗೆ ಪ್ರೆಷರ್ ಕೊಡಲೇಬೇಡಿ. ರ್ಯಾಂಕ್ ತೆಗಿಬೇಕು, ಒಳ್ಳೆ ಮಾರ್ಕ್ಸ್ ತೆಗಿಬೇಕು, 95% ಮೇಲೆ ತೆಗಿಬೇಕು, ಕಾಲೇಜಲ್ಲಿ ಒಳ್ಳೆ ಕಾಲೇಜಲ್ಲಿ ಸೀಟ್ ಸಿಗಲ್ಲ ಅಂತ ಪ್ರತಿ ಸಲ ಅವ್ರನ್ನ ಚುಚ್ಚಿ ಹೇಳ್ತಾ ಇರಬೇಡಿ. ಅವ್ರಿಗೆ ಆಲ್ರೆಡಿ ಸಿಕ್ಕಾಪಟ್ಟೆ ಟೆನ್ಷನ್, ಸ್ಕೂಲಲ್ಲಿ ಎಷ್ಟೆಷ್ಟು ಮಾಡಿಸ್ತಿರ್ತಾರೆ, ಎಕ್ಸಾಮ್ಸ್ ಕೊಡ್ತಿರ್ತಾರೆ ಎಲ್ಲ, ಆ ಟೆನ್ಷನ್ ಸಾಕಾಗಲ್ಲ ಅಂತ ನೀವು ಬೇರೆ ಟೆನ್ಷನ್ ಕೊಟ್ಟರೆ ಪಾಪ ಮಕ್ಕಳು ಏನು ಮಾಡುತ್ತವೆ ಅಲ್ವಾ? ಸೊ ಆ ಮಕ್ಕಳನ್ನ ಅರ್ಥ ಮಾಡಿಕೊಂಡು ಆ ಮಕ್ಕಳು ಯಾಕೆ, ಈಗ PU ಮಕ್ಕಳು ಅಂದ್ಕೊಳ್ಳೋಣ, PCMB ಇದೆ ಅಂದರೆ ಅದರಲ್ಲಿ ಯಾವುದೋ ಒಂದು ಸಬ್ಜೆಕ್ಟ್ ಅವ್ರ ಕೈಯಲ್ಲಿ ಮಾರ್ಕ್ಸ್ ತೆಗಿಯೋಕ್ಕಾಗ್ತಾ ಇಲ್ಲ, ಮಿಕ್ಕಿದ ಸಬ್ಜೆಕ್ಟ್ಸಲ್ಲಿ ತೆಗಿತಾ ಇದ್ದಾರೆ ಅಂದರೆ ಯಾಕೆ, ಏನು ಅಂತ ಕೂತ್ಕೊಂಡು ಮಾತಾಡಿ. ಇಲ್ಲಿವರೆಗೂ ನೀವು ಹೇಗಿದ್ರೋ ಏನೋ, ಆದರೆ ಇದನ್ನೆಲ್ಲ ತಿಳ್ಕೊಂಡ್ಮೇಲೆ ಇನ್ನು ಮುಂದೆ ನಿಮ್ಮನ್ನು ನೀವು ಖಂಡಿತ ಬದಲಾಯಿಸ್ಕೋಬೇಕು. ಮಕ್ಕಳನ್ನು ನಾವು ಕೂಡ ಅವ್ರ ಏಜ್ಗೆ ಇಳಿಬೇಕು. ಅವ್ರ ಏಜ್ಗೆ ಇಳಿದು ಅವ್ರ ಜೊತೆ ಫ್ರೆಂಡ್ಲಿಯಾಗಿದ್ದು ಅವರನ್ನು ನಮ್ಮ ದಾರಿಗೆ ತಗೊಂಡು ಬರಬೇಕು. ಅವರು ಮನಸ್ಸು ಬಿಚ್ಚಿ ನಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋ ಹಾಗೆ ನಾವೇ ಮಾಡಬೇಕು, ಬೇರೆ ಯಾರೂ ಮಾಡಲ್ಲ. ಅವ್ರಿಗೂ ಗೊತ್ತಾಗಲ್ಲ. ಅವ್ರಿಗೇನು ಮಕ್ಕಳಿಗೆ ನಾನೇನಾದರೂ ಅಂದರೆ, ನಾನೇನಾದರೂ ಮಾತಾಡಿದ್ರೆ ನನ್ನ ಅಪ್ಪ ಬೈತಾರೆ, ನನ್ನ ಅಮ್ಮ ಬೈತಾರೆ, ಸೊ ನಾನು ಅವ್ರಿಗೆ ಹೇಳಲ್ಲ, ಈ ಥರ ಆಗುತ್ತೆ. ಸೊ ನೀವು ಬೈದ್ರೆ ತಾನೇ ಅವ್ರು ನಿಮ್ಮಿಂದ ಎಲ್ಲ ಮುಚ್ಚಿಡ್ತಾರೆ, ನಿಮ್ಮ ಹತ್ರ ಏನು ಶೇರ್ ಮಾಡ್ಕೊಳ್ಳಲ್ಲ. ಅದ್ರ ಬದಲು ನೀವು ಫ್ರೆಂಡ್ಲಿ ಆಗಿದ್ದು ನೋಡಿ, ಎಷ್ಟು ಚೆನ್ನಾಗಿ ಮಾತಾಡ್ತಾರೆ, ಎಷ್ಟು ಚೆನ್ನಾಗಿ ಎಲ್ಲ ಶೇರ್ ಮಾಡ್ಕೋತಾರೆ. ನನ್ನ ಅಪ್ಪ ಇದ್ದಾರೆ ನನಗೆ, ನನ್ನ ಅಮ್ಮ ಇದ್ದಾರೆ ನನಗೆ ಅನ್ನೋ ಧೈರ್ಯ ಇರುತ್ತೆ ಅವ್ರಿಗೆ. ಎಲ್ಲಿ ಏನು ತಪ್ಪು ಮಾಡಿದ್ರು ಬಂದು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋಷ್ಟು ಫ್ರೆಂಡ್ಲಿ ಒಂದು ಬಾಂಡಿಂಗ್ ಇರಬೇಕು ನಿಮಗೆ, ನಿಮ್ಮ ಮಕ್ಕಳಿಗೆ. ಯಾಕೆಂದರೆ ಇವಾಗ ಹುಟ್ಟೋ ಮಕ್ಕಳು ಹುಟ್ಟಿದಾಗಿಂದಾನೇ ಬರೀ ಇಂಟರ್ನೆಟ್ಟು, ಫೋನು, ಲ್ಯಾಪ್ಟಾಪು, ಐಪ್ಯಾಡು ಅಂತ ಇದರಲ್ಲೇ ಹುಟ್ಟಿ ಬೆಳೀತಾ ಇದ್ದಾರೆ. ಅವ್ರಿಗೆ ಜಾಸ್ತಿ ನಾಲೆಡ್ಜ್ ಇದೆ, ಆದರೆ ಒಂಥರ ಲೋಕಜ್ಞಾನ ಅನ್ನೋದಿರ್ತಾ ಇಲ್ಲ, ಬರೀ ಇಂಟರ್ನೆಟ್ ನಾಲೆಡ್ಜ್ ಆ ಥರ ಅನ್ಬೋದು ಅವರನ್ನು. ಸೊ ಹಾಗಾಗಿ ನೀವು ತಂದೆ ತಾಯಿಗಳಲ್ಲದೆ ಬೇರೆ ಯಾರು ಮಕ್ಕಳಿಗೆ ಇದನ್ನೆಲ್ಲ ಹೇಳ್ಕೊಡೋಕ್ಕೆ ಸಾಧ್ಯ ಅಲ್ವಾ? ಸ್ಕೂಲಲ್ಲಿ ಅವ್ರದ್ದೇ ಪಾಠಗಳು ಹೇಳ್ಕೊಡೋದಕ್ಕೆ ಸರಿ ಹೋಗುತ್ತೆ ಟೈಮು, ಇನ್ನು ಬೇರೆದೆಲ್ಲ ಹೇಳ್ಕೊಡೋಕ್ಕೆ ಟೈಮ್ ಇರಲ್ಲ. ಸೊ ನೀವು ತಂದೆ ತಾಯಿ ಆ ಮಕ್ಕಳ ಜೊತೆ ಯಾವಾಗಲೂ ಓದು ಅನ್ನೋದ್ರ ಬದಲು ನೀವು ಕೂಡ ಕೂತ್ಕೊಳ್ಳಿ ಅವ್ರ ಜೊತೆ. ವೀಕೆಂಡ್ಸಲ್ಲಿ, ಫ್ರೀ ಟೈಮಲ್ಲಿ ಏನಾದರೂ ಗೇಮ್ಸ್ ಆಡಿ
ಅವ್ರಿಗೆ ಇಷ್ಟವಾದ ಹಾಬಿ ಏನಾದರೂ ಇದ್ದರೆ ಅವ್ರ ಜೊತೆ ಕುತ್ಕೊಂಡು ನೀವು ಮಾಡಿ ಅದನ್ನು, ಆವಾಗ ಅವ್ರ ಮುಖದಲ್ಲಿ ಬರೋ ಸಂತೋಷನ ನೋಡಿ. ಸೊ ಇನ್ನೂ ಈ ಥರ ಎಷ್ಟೋ ಹೇಳೋದಿದೆ. ಸೊ ನಾನು ಸದ್ಯದಲ್ಲೇ ಪೇರೆಂಟ್ ಕೋಚಿಂಗ್ ಮತ್ತು ಪೇರೆಂಟ್ ಕೌನ್ಸಿಲಿಂಗ್ ಕೂಡ ಸ್ಟಾರ್ಟ್ ಮಾಡ್ತೀನಿ. ಸೊ ನಿಮ್ಮ ಮಕ್ಕಳಲ್ಲಿ ನೀವೇನಾದರೂ ಪ್ರಾಬ್ಲಮ್ ಫೇಸ್ ಮಾಡ್ತಿದ್ರೆ ಖಂಡಿತ ಅದಕ್ಕೆ ಪರಿಹಾರ ಇದೆ. ನಾನು ಯಾವಾಗ ಇದು ಸ್ಟಾರ್ಟ್ ಆಗುತ್ತೆ ಅವಾಗ ಇನ್ಫಾರ್ಮ್ ಮಾಡ್ತೀನಿ. ಯಾರಿಗೆಲ್ಲ ಬೇಕೋ ಖಂಡಿತ ಬನ್ನಿ. ಈಗ ಸದ್ಯಕ್ಕೆ ಹೋಪನೊಪ್ಪನು ಫ್ರೀ ಸೆಷನ್ ನಡೀತಾ ಇದೆ. ನಿನ್ನೆ ಸ್ಟಾರ್ಟ್ ಆಗಿದೆ, ಇನ್ನೂ 4 ದಿನ ಇದೆ. ಯಾರಿಗೆಲ್ಲ ಇಷ್ಟ ಇದೆ ಜಾಯ್ನ್ ಆಗೋಕ್ಕೆ, ಈ ವಿಡಿಯೋ ಕೆಳಗೆ ಡಿಸ್ಕ್ರಿಪ್ಷನಲ್ಲಿ ವಾಟ್ಸಾಪ್ ಲಿಂಕ್ ಇದೆ. ಆ ಲಿಂಕಲ್ಲಿ ಜಾಯ್ನ್ ಆದರೆ ಅಲ್ಲಿ ಝೂಮ್ ಲಿಂಕ್ ಸಿಗುತ್ತೆ. ಸಂಜೆ 7 ಗಂಟೆಯಿಂದ 8 ಗಂಟೆಗೆ ಹೋಪನೊಪ್ಪನು ಫ್ರೀ ಸೆಷನ್. ಸೊ ಬನ್ನಿ, ಡೈರೆಕ್ಟಾಗಿ ಒಬ್ರಿಗೊಬ್ಬರು ನೇರ ಮಾತಾಡ್ತಾ ಅಲ್ಲಿ ಹೀಲ್ ಮಾಡಿಕೊಂಡು ಮಾತಾಡೋಣ. ಓಕೆ, ಇಷ್ಟೊತ್ತು ನನ್ನ ಮಾತುಗಳನ್ನು ಕೇಳಿದ ಪ್ರತಿಯೊಬ್ಬರಿಗೂ ನನ್ನ ತುಂಬು ಹೃದಯದ ಧನ್ಯವಾದಗಳು ಸ್ನೇಹಿತರೆ. ಥ್ಯಾಂಕ್ ಯು ಸೋ ಮಚ್. ಮತ್ತೆ ಮುಂದಿನ ವಿಡಿಯೋಲಿ ಭೇಟಿ ಮಾಡೋಣ. ಅಲ್ಲಿವರೆಗೂ ಧನ್ಯವಾದಗಳು. ಥ್ಯಾಂಕ್ ಯು. ಬಾಯ್.